ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಏನು 1ನೇ ತಾರೀಕಿನಿಂದಲೂ ಕೂಡ ಮೀಟರ್ ದರ ಏರಿಕೆಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಇದ್ರ ವಿಚಾರವಾಗಿ ಮಾತಾಡೋದಾದ್ರೆ, ಈ ಬಾರಿಯೂ ಕೂಡ ದರ ನಿಗದಿ ಆಗುತ್ತಾ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಒಂದು ಹಳ್ಳಿಗಳಲ್ಲಿ ಒಂದು ಗಾದೆ ಮಾತಿದೆ, ಕೊಡೋದು 3 ಕಾಸು ಕೋಣೆ ತುಂಬ ಹಾಸು ಅನ್ನುವಂತಹ ಒಂದು ಗಾದೆ ಮಾತಿದೆ. ಹಾಗೆ ಕೊಟ್ಟಿದ್ದು 3 ರೂಪಾಯಿ ಕಿತ್ಕೊಳ್ಳೋದು ನೋಡಿದ್ರೆ ಆಟೋ ಚಾಲಕರೇನೋ ಕೋಟ್ಯಾಧಿಪತಿಗಳು ಅನ್ನುವ ರೀತಿಯಲ್ಲಿ ಕಿತ್ಕೊಳ್ಳುವಂತಹ ವ್ಯವಸ್ಥೆಗಳನ್ನ ತಂದಿಡ್ತಾರೆ. ಕಿಲೋಮೀಟರ್ಗೆ 3 ರೂಪಾಯಿನ ಕೊಟ್ಟು ಮೀಟರ್ನ ಆಲ್ಟ್ರ್ ಮಾಡಿಸ್ಕೊಳ್ಳೋದಕ್ಕೇನೆ 650ರಿಂದ 700 800 ರೂಪಾಯಿಗಳನ್ನ ಲಾಸ್ಟ್ ಟೈಮು ಕೂಡ ತಾವೆಲ್ಲರೂ ಕೂಡ ನೋಡ್ಕೊಂಡು ಮಾಡಿಸ್ಕೊಂಡಿದ್ದೀರ. ಈ ಬಾರಿ ಶತಾಯ ಗತಾಯ ಏನೇ ಆಗಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮೀಟಿಂಗನ್ನು ಕರೀಲೇಬೇಕು, ಇದಕ್ಕೊಂದು ದರವನ್ನು ನಿಗದಿಪಡಿಸಲೇಬೇಕು. ಏಕೆ ಅಂದರೆ ಇವರ ಇಷ್ಟ ಬಂದಂತೆ ಆಟ ಆಡ್ಕೊಳ್ತಾ ಬಿಟ್ಕೊಳ್ತಾ ಹೋದ್ರೆ ಅದೇನೋ ಮೊನ್ನೆ ಒಂದು ಮಾಧ್ಯಮದಲ್ಲಿ ಬಂದಿತ್ತು ವಿಚಾರ, ಮೀಟರನ್ನೇ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ನೋಡಿದ್ರೆ ಇದು ಇವತ್ತು ಸುಮ್ಮನೆ ಒಂದು ಬೀಜವನ್ನು ಹಾಕಿ ನೀರು ಹಾಕಿದ್ದಾರೆ ಅನ್ಸುತ್ತೆ, ಮುಂದೊಂದು ದಿನ ಅದು ಕೂಡ ಬೆಳೆದು ನಿಲ್ಬಹುದು ಅನ್ಸುತ್ತೆ. ವಿಚಾರಗಳು ಇಷ್ಟೇನೆ, ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಯಾವುದೇ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಸಂಘಟಿತ ಹೋರಾಟಗಳನ್ನ ಮಾಡಲಿಲ್ಲ ಅಂದ್ರೆ ಆಡಿದ್ದೇ ಆಟ ಅನ್ನುವಂತೆ ಅಧಿಕಾರಿಗಳನ್ನ ಬಿಟ್ಟಂತಾಗುತ್ತೆ. ಹಾಗಾಗಿ ಸಮಯ ಸಂದರ್ಭಗಳು ಸಿಕ್ಕಂತ ಸಂದರ್ಭಗಳಲ್ಲಿ ಅದನ್ನ ಬಳಕೆ ಮಾಡಿಕೊಂಡು ಕಟ್ಟಿ ಹಾಕುವಂತಹ ಕೆಲಸಗಳನ್ನ ಮಾಡಬೇಕು. ಏನೋ ಅವ್ರಿಗೆ ಅಧಿಕಾರಿಗಳಿಗೆ ಯಾರು ಏನೇನು ಹೇಳಿಕೆ ಕೊಟ್ಟಿರ್ತಾರೋ ಗೊತ್ತಿರಲ್ಲ. ಆದ್ರೆ ನಾವು ಕೇಳಿದಂತಹ 40 ರೂಪಾಯಿಗಳನ್ನ ತೆಗೆದು ಬಿಸಾಟು ಏಕಾಏಕಿ ಆದೇಶವನ್ನು ಹೊರಡಿಸಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು 36 ರೂಪಾಯಿ ಏನ್ ಮಾಡಿದ್ದಾರೆ, ಇದ್ರ ವಿರುದ್ಧವಾಗಿ ತಾವೆಲ್ಲರೂ ಕೂಡ ಧ್ವನಿಯನ್ನು ಎತ್ತಬೇಕಾಗುತ್ತೆ. ಏಕೆ ಅಂದ್ರೆ ದರಗಳನ್ನ ತಾವೆಲ್ಲರೂ ಕೂಡ ನೋಡಿರ್ಬೋದು. ಇವತ್ತು ಆಯಿಲ್ ರೇಟ್ ಆಗ್ಬೋದು, ಫ್ಯೂಯಲ್ ರೇಟ್ಗಳು, ಪ್ರತಿಯೊಂದು ಸ್ಪೇರ್ ಪಾರ್ಟ್ಸ್ಗಳು ಕೂಡ ಅಷ್ಟೇ ದುಬಾರಿಗಳಾಗಿದೆ. ಜೊತೆಗೆ ನಾಲಾಯಕ ಸರ್ಕಾರಗಳು ರಸ್ತೆಗಳ ಅಭಿವೃದ್ಧಿಯನ್ನ ಮಾಡದೆ ಚಾಲಕರುಗಳನ್ನ ರಸ್ತೆಯಲ್ಲಿ ಹೀನಾಯ ಪರಿಸ್ಥಿತಿಯಲ್ಲಿ ನಡೆಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡಿದ್ದೀರ. ಈ ಹಿಂದೆ ಎಲ್ಲ ಹೈವೇ ರೋಡ್ಗಳು ಮತ್ತು ಔಟರ್ ರಿಂಗ್ ರೋಡ್ಗಳಲ್ಲೆಲ್ಲವೂ ಕೂಡ ಫಾಸ್ಟ್ ಮೂವಿಂಗ್ ಇದ್ದಂತಹ ಟ್ರಾಫಿಕ್ ಇವತ್ತು ಗಂಟೆಗಟ್ಟಲೆ ಕಾಯುವಂತಹ ವ್ಯವಸ್ಥೆ ಒಳಗಡೆ ತಗೊಂಡು ಬಂದಿಟ್ಟು ನಾವು ಹಾಕ್ಸುವಂತಹ ಫ್ಯೂಯಲ್ಗಳು, ಗಾಡಿಯ ಸ್ಪೇರ್ ಪಾರ್ಟ್ಸ್ಗಳು ಬರೀ ಟ್ರಾಫಿಕ್ ಅಲ್ಲೇ ಹಾಳಾಗುವಂತಹ ವ್ಯವಸ್ಥೆ ಒಳಗಡೆ ತಂದಿಟ್ಟಿದ್ದೀವಿ. ಇವ್ರಿಗೆ ಬೇಕಾದಂತೆ ಏಕಾಏಕಿ ಕೈ ಎತ್ತಿ ಸಂಬಳವನ್ನ ಜಾಸ್ತಿ ಮಾಡ್ಕೋಬಹುದು. ಅಧಿಕಾರಿಗಳು ಕೂಡ ಇವತ್ತು 1 ಲಕ್ಷ ರೂಪಾಯಿ ಇರೋಂಥವ್ರು ಮುಂದಿನ ವರ್ಷಕ್ಕಲ್ಲೇ 2 ಲಕ್ಷ ಸಂಬಳವನ್ನ ಏರಿಕೆ ಮಾಡ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಅವರ 5 ವರ್ಷದ ಹಿಂದಿನ ಆಸ್ತಿ ಮತ್ತು ಮುಂದಿನ 5 ವರ್ಷದ ಆಸ್ತಿಯನ್ನ ತಾವೇನರು ಒಂದ್ಸಲ ಆಡಿಟ್ ಮಾಡಿಸ್ಬಿಟ್ರೆ ದೇಶದಲ್ಲಿ ಇರ್ತಕ್ಕಂಥ ಪ್ರಜೆಗಳು ತಲೆ ತಿರುಗಿ ಬಿದ್ದೋಗ್ಬಿಡ್ಬೇಕು. ಆದ್ರೆ ಆಟೋ ಚಾಲಕರುಗಳು ಏನಾದ್ರೂ ಕೇಳಿದ್ರೆ ಅದನ್ನ ದೊಡ್ಡ ರೀತಿಯಲ್ಲಿ ಬಿಂಬಿಸ್ತಾರೆ. ಈಗ ಉದಾಹರಣೆಗೆ ತಮ್ಗಳಿಗೆ ಎಲ್ರಿಗೂ ಕೂಡ ಗೊತ್ತಿರಬಹುದು, ಇವತ್ತೇನು 3 ರೂಪಾಯಿನ ರೇಟ್ ಜಾಸ್ತಿ ಮಾಡಿದ್ದಾರೆ, ಇನ್ನು 2 ತಿಂಗಳಿಗೆ ಕಾಲ ಕಾಯ್ರಿ. ಆ 3 ರೂಪಾಯಿಗೆ ಸರಿಸುಮಾರು 10ರಿಂದ 12 ರೂಪಾಯಿನ ಚಾಲಕರುಗಳ ಹತ್ರನೇ ಕಿತ್ಕೊಳ್ತಾರೆ ಸರ್ಕಾರದ ವ್ಯವಸ್ಥೆಯ ಒಳಗಡೆ. ಹಾಗಾಗಿ ಈ ಬಾರಿಯೂ ಕೂಡ ಏನು ಮೀಟರ್ ಆಲ್ಟ್ರೇಷನ್ಗೆ ಬಂದ್ರೆ ದರವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಮತ್ತು ಮೌಲ್ಯಮಾಪನ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಕುಳಿತುಕೊಂಡು ಮಾತುಕತೆಯನ್ನ ಮಾಡಿ ದರವನ್ನ ಕಂಪಲ್ಸರಿ ನಿಗದಿ ಮಾಡಲೇಬೇಕು ಅಂತ ಹೇಳಿ ನಾವು ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ನಮ್ಮ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಮಾತುಕತೆ ಮಾಡಿದ್ದೀವಿ. ಹಾಗೆ ಈ ಒಂದು ವಿಚಾರವಾಗಿ ಮನವಿ ಪತ್ರ ಕೊಡೋದಕ್ಕೂ ಕೂಡ ನಮ್ಮ ಸಂಘಟನೆ ರೆಡಿ ಇದೆ. ದಯವಿಟ್ಟು ಚಾಲಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ದರವನ್ನ ಕಂಪಲ್ಸರಿ ಆಗಲೇಬೇಕು. ಹಾಗೆ ಪ್ರತಿಯೊಂದು ಮೀಟರ್ ಅಂಗಡಿ ಮುಂದೆ ನೋಟಿಸನ್ನ ಹಾಕಿರಲೇಬೇಕು ಅನ್ನೋದನ್ನ ನಾವು ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಧನ್ಯವಾದಗಳು.